ಕಂದಾಯ ಇಲಾಖೆ ಇವತ್ತು ಕಂಡುಬಿಟ್ಟ ನೋಡಪ್ಪ. 1,000 ಹುದ್ದೆಗಳು ಗ್ರಾಮಾಡಳಿತಾಧಿಕಾರಿ ಆ ತಿಂಗಳು ಹೊರಡ್ಸೋದು ಇವತ್ತು ಚಾಲೂ ಮಾಡ್ಯಾರ. 5/4/2024 ಇವತ್ತಿನ ಚಾಲೂ ಆಗೈತಿ. ಎಕ್ಸಾಮ್ ಪ್ಯಾಟರ್ನ್ ಸಂಪೂರ್ಣ ಮಾಹಿತಿನೂ ಇದರಲ್ಲಿ ಇರ್ತದೆ. ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ನೂ ಇದರಲ್ಲಿ ಇರ್ತದೆ. ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿಗೆ ತಪ್ಪದ ವಿಡಿಯೋ ನೋಡಿ, ಸಂಪೂರ್ಣ ವಿಡಿಯೋ ನೋಡಿ ಅಂತ ಹೇಳ್ತಾ, ನಾನು ನಿಮ್ಮ ರತಿಕಾಂತ್ ಗೌಡ, ವರ್ಕ್ ಫ್ಯಾಕ್ಟ್ರಿಯಿಂದ. ಯಾರಾದರೂ ಹೊಸದಾಗಿ ಚಾನಲ್ ಭೇಟಿ ನೀಡ್ತಾ ಇದ್ದರೆ, ನಿಮಗೇನಾದರೂ ಇದೇ ಥರ ಇಂಪಾರ್ಟೆಂಟ್ ಜಾಬ್ ನ್ಯೂಸ್ ಏನಾದರೂ ಬೇಕಂದರೆ ನನ್ನ ಚಾನಲ್ನ ಪ್ರಿಯ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ಬೋದು. ಹಾಗೆ ನಾನು ಈ ವಿಡಿಯೋಗೆ 1,000 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಮಾಹಿತಿನ ಹೇಳ್ಬಿಡ್ತೀನಿ. ಇಷ್ಟು ದಿನ ಯಾಕೆ ತಡೆ ಹಿಡಿದಿದ್ರು ಅಂತ ಗೊತ್ತಿಲ್ಲ. ಆದರೆ ಈಗ ಇದು ಏನು ಸ್ಟಾರ್ಟ್ ಆಗಿದೆಯಲ್ಲ, ನೀವು ಎಷ್ಟು ಬೇಗ ಅರ್ಜಿ ಸಲ್ಲಿಸೋಕ್ಕಾಗುತ್ತೋ ಅಷ್ಟು ಬೇಗ ಅರ್ಜಿ ಸಲ್ಲಿಸಿ. ಯಾಕಂದರೆ ಕೊನೆ ಟೈಮಲ್ಲಿ ಅವ್ರು ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾವ ಥರ ಸರ್ವರ್ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಸಾರಿ ಕ್ಲಿಕ್ ಮಾಡಿದ್ರೆ 1 ಅವರ್ವರೆಗೂ ಹೋಗ್ಬೋದು. ಆ ರೇಂಜಿಗೆ ಸರ್ವರ್ ಬಿಜಿ ಇರುತ್ತೆ. ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಹೋಗಿ. ಪ್ರತಿಯೊಂದು ಪಿನ್ ಟು ಪಿನ್ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ನೇಮಕಾತಿ ಸೂಚನೆ. ಇದು ಕರ್ನಾಟಕದ ಕಂದಾಯ ಇಲಾಖೆನೇ ಅಧಿಕೃತ ವೆಬ್ಸೈಟಿಂದ ರಿಲೀಸ್ ಆಗಿರೋದು. ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಖಾಲಿ ಇರುವ ಉಳಿಕೆ ಮೂಲದ ವೃಂದದ ಹಾಗೂ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿರುವ ಒಟ್ಟು 1,000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ನೇರ ನೇಮಕಾತಿ ಸಂಬಂಧಿಸಿದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅಂದ್ರೆ ಇಷ್ಟು ದಿನ ಏನು ತಡೆ ಹಿಡಿದಿದ್ದಾರಲ್ಲ, ಈಗ ಫೈನಲಾಗಿ ಅವರು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ಯಾರ. ಅಭ್ಯರ್ಥಿಗಳು ಈ ಹುದ್ದೆಗೆ ನೇಮಕಾತಿ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆ ಹಾಜರಾಗಬೇಕು. ಹುದ್ದೆಗಳು ಗ್ರಾಮಾಡಳಿತ ಅಧಿಕಾರಿ, ಗೊತ್ತಿರುವಂಥ ವಿಷಯನೇ. ವೇತನ ಶ್ರೇಣಿ 21,000ದಿಂದ 42,000ವರೆಗೂ ಗೊತ್ತಿರುವಂಥ ವಿಷಯನೇ. ಒಟ್ಟು ಹುದ್ದೆಗಳ ಸಂಖ್ಯೆ 1,000. ನೋಡ್ರಪ್ಪ, ನನ್ನ ಸಬ್ಸ್ಕ್ರೈಬರ್ ಯಾರಾದಿದ್ದೀರ ಅವ್ರು ದಯವಿಟ್ಟು ಇದರಲ್ಲಿ ಕೆಲವೊಬ್ಬರು ಆದರೂ ಒಂದು 10 ಜನ ಆದರೂ ಈ ಗ್ರಾಮಾಡಳಿತ ಅಧಿಕಾರಿ ಆದರೆ ನನಗೆ ತುಂಬ ಖುಷಿ. ಯಾಕಪ್ಪ ಅಂತಂದರೆ ವಿಡಿಯೋ ಮಾಡೋದಕ್ಕೂ ನನಗೂ ಒಂದು ಸಾರ್ಥಕ. ದಯವಿಟ್ಟು ಕಷ್ಟಪಟ್ಟು ಓದಿ ಒಂದು ಒಳ್ಳೆ ಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತಾ ಮತ್ತೆ ವಿಡಿಯೋನ ಮುಂದೆ ನೋಡ್ತಾ ಹೋಗೋಣ. ಅದಕ್ಕೆ ನಾನು ಹೇಳೋದು, ಸ್ವಲ್ಪ ಲೇಟ್ ಆಗುತ್ತೆ ನಾನು ವಿಡಿಯೋ ಮಾಡೋದು, ಆದರೆ ಸಂಪೂರ್ಣ ಕೀ ಪಾಯಿಂಟ್ಸ್ನ ಪ್ರತಿಯೊಂದು ಕೀ ಪಾಯಿಂಟ್ಸ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಗ್ರಾಮಾಡಳಿತ ಅಧಿಕಾರಿ ದ್ವಿತೀಯ PUC ಪಾಸ್ ಆದವ್ರಿಗೆ, ಆಮೇಲೆ CBSE ICSE ಮಂಡಳಿಯ ನಡುವೆ ಕ್ಲಾಸ್ ನಡೆಸುವ 12ನೇ ಪರೀಕ್ಷೆ, ಇತರ ಸರ್ಕಾರಿ ಅಂದರೆ ಯಾರು ಬೇರೆ ರಾಜ್ಯದಲ್ಲಿ ಕಲ್ತಿದ್ರು ಕೂಡ ಅಪ್ಲೈ ಮಾಡ್ಬೋದು. ಮತ್ತು 3 ವರ್ಷ ಡಿಪ್ಲೊಮಾ ಅಥವಾ 2 ವರ್ಷ ITI ಕೋರ್ಸ್ ಅಥವಾ 2 ವರ್ಷ ವೃತ್ತಿ ಶಿಕ್ಷಣ ಡಿಪ್ಲೊಮೊ ಅಭ್ಯರ್ಥಿಗಳು ವತಿಯಿಂದ ನಡೆಸುವ ಇವರು ಕೂಡ ಅಪ್ಲೈ ಮಾಡ್ಬೋದು. ಪ್ರತಿಯೊಂದು ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಡಿಪ್ಲೊಮ್ದವ್ರು ನಾನು ಬರೋಂಗಿಲ್ಲ ಅಂದ್ಕೊಂಡಿದ್ರೆ ದಯವಿಟ್ಟು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ನೀವು, ಡಿಪ್ಲೊಮ್ದವ್ರು ಕೂಡ. ಆಮೇಲೆ PUC ಮುಗಿದವರು ಅಂತ ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸ್ಬೋದು ಬಿಡಿ, ಅದರಲ್ಲೇನು ಎರಡು ಮಾತಿಲ್ಲ. ಅದಕ್ಕೆ ನಾನು ಹೇಳೋದು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಅಂತ. ಮುಂದಿನ ಮಾಹಿತಿ ನೋಡೋದಾದರೆ, ಈ ಹುದ್ದೆ ಪಿಂಚಣಿ ರಹಿತ ಇರ್ತದೆ. ಪಿಂಚಣಿ ಸಹಿತ ಅಲ್ಲ, ಪಿಂಚಣಿ ರಹಿತ ಇರ್ತದೆ. ಆಮೇಲೆ ವಯೋಮಿತಿ ನೋಡೋದಾದ್ರೆ, ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 35 ವರ್ಷ, ಪ್ರವರ್ಗ 2A, 3rd B ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ. ಇದು ವಯೋಮಿತಿ ಸಡಿಲಿಕೆ ಇರ್ತದೆ. ಮತ್ತು ಇದೇನದಲ್ಲ, ಪಿಂಚಣಿ ರಹಿತ ಅಂದರೆ ಯಾರಿಗೆ ಈ ವಿಲೇಜ್ ಅಕೌಂಟ್ ಆಯ್ಕೆ ಆಗ್ತಾರಲ್ಲ ಅವ್ರಿಗೆ ಪಿಂಚಣಿ ಇರೋಂಗಿಲ್ಲ. ಪಿಂಚಣಿ ರಹಿತ ಇರ್ತದೆ, ಸಹಿತ ಅಲ್ಲ, ಪಿಂಚಣಿ ರಹಿತ ಇರ್ತದೆ. ಕನಿಷ್ಠ 18 ವರ್ಷ ಆಗಿರ್ಬೇಕು. ಮತ್ತು ಇದಕ್ಕೆ ಗರಿಷ್ಠ ಇಲ್ಲಿ ಕೊಟ್ಟರೆ ನೋಡಿದ್ದು ಎಷ್ಟು ವಯಸ್ಸಿನ ಮಿತಿ ಇರ್ತದೆ. ಆನ್ಲೈನ್ ಅರ್ಜಿ ವೇಳಾಪಟ್ಟಿ ಕಂದಾಯ ಇಲಾಖೆಯಿಂದ ಅಧಿಕೃತ. ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಇವತ್ತೇ ನೋಡಿ. ಇವತ್ತೇನು ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತೇ ಸ್ಟಾರ್ಟ್ ಆಗಿದೆ. ಇವತ್ತಿಂದ 1 ತಿಂಗಳವರೆಗೂ ಅರ್ಜಿ ಸಲ್ಲಿಸಲು ಕಾಲಾವಧಿ ಇರ್ತದೆ. ಕೊನೆ ಟೈಮ್ದಾಗ ದಯವಿಟ್ಟು ನನ್ನ ಸಬ್ಸ್ಕ್ರೈಬರು ಮತ್ತು ಆಲ್ ಕರ್ನಾಟಕ ಸ್ಟೂಡೆಂಟ್ ಕೇಳೋದು ಒಂದೇ, ನಾನು ಕೊನೆ ಟೈಮ್ದಲ್ಲಿ ಯಾರೂ ಅರ್ಜಿ ಸಲ್ಸೋಕ್ಕೆ ಟ್ರೈ ಮಾಡಬೇಡಿ. ಹೀಗೆ ಹಾಕಿಬಿಡಿ. ಏನು ಯಾವಾಗಿದ್ದರೂ ನೀವೇ ತಾನೇ ಹಾಕಬೇಕಾಗಿರೋದು ಅಪ್ಲಿಕೇಶನು. ಈಗ ಹಾಕಿಬಿಡಿ. ಈಗ ಸ್ಟಾರ್ಟ್ ಆಗಿದೆಯಲ್ಲ, ನಾಳೆ ನಾಡಿದ್ದು ಇವತ್ತು 2 ದಿನದಲ್ಲಿ ಹಾಕಿಬಿಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/5/2024. ಚಾಲೂ ಆಗಿದ್ದು ಇವತ್ತು ಅಂದರೆ 5/4/2024. ಅರ್ಜಿ ಸಲ್ಲಿಕೆ ಪಾವತಿ ಅಂದರೆ ಶುಲ್ಕ ಪಾವತಿಗೆ 7/5/2024. ಬ್ಯಾಂಕ್ ಕೆಲಸದ ವೇಳೆಯವರಿಗೆ ಅಂದರೆ ಬ್ಯಾಂಕ್ಗೆ ಚಲೋ ಇರುತ್ತಲ್ಲ ಆ ಟೈಮಲ್ಲಿ ಅರ್ಜಿ ಶುಲ್ಕ ತುಂಬ್ರಿ ಅಂತ ಹೇಳ್ಯಾರ, ಅವ್ರು ಮೆನ್ಷನ್ ಮಾಡಿದ್ದಾರೆ. ದಯವಿಟ್ಟು ಆ ಟೈಮಲ್ಲೇ ಮಾಡಿರಿ. ರಾತ್ರಿ ಮಾಡ್ತೀನಿ ಯಾವಾಗ ಮಾಡ್ತೀನಿ ಅನ್ನೋಕೆ ಹೋಗ್ಬೇಡ್ರಿ. ಆಮೇಲೆ ಯಾವುದೇ ಸಮಸ್ಯೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಆ ಟೈಮಲ್ಲೇ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಮಾಡಿರಿ. ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಐತಿ. ಅರ್ಜಿ ಸಲ್ಲಿಸೋ ವಿಧಾನ ಹೆಂಗೆ, ಅರ್ಜಿ ಎಲ್ಲಿ ಸಲ್ಲಿಸೋದು, ಪ್ರಾಧಿಕಾರ ವೆಬ್ಸೈಟ್
ನೋಡಲ್ಲಿ ರೆಡ್ ಮಾರ್ಕಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಅದು ಪ್ರಾಧಿಕಾರದ ವೆಬ್ಸೈಟ್. ಅಲ್ಲೇ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೇಕು. ಅಭ್ಯರ್ಥಿ ಕೇವಲ ಒಂದೇ ಜಿಲ್ಲೆಗೆ, ನೆನ್ಪಿಟ್ಕೋರಪ್ಪ ಗೆಳೆಯರ, ಒಂದೇ ಜಿಲ್ಲೆಗೆ ಮಾತ್ರ ಸಲ್ಲಿಸ್ಬೋದು. ನೀವು 2-3 ಜಿಲ್ಲೆಗೆ ಸಲ್ಲಿಸ್ತೀರ ಅಂದ್ರೆ ಅವ್ರು ಲಾಸ್ಟಿಗೆ ಕೇಳ್ತಾರೆ ನಿಮ್ಗೆ, ನೀವು ಯಾವ ಜಿಲ್ಲೆಗೆ ಎಕ್ಸಾಮ್ ಬರೀತೀರಿ ಅಂತ. ಅವ್ರು ಬರೆಯೋಕೆ ಕೊಡೋದು ನಿಮ್ಗೆ ಒಂದೇ ಜಿಲ್ಲೆ. ಅದು ನೀವು ಎಷ್ಟೇ ಜಿಲ್ಲೆಗೆ ಸಲ್ಲಿಸ್ರಿ, ಏನೇ ಮಾಡಿರಿ, ಅವ್ರು ನಿಮ್ಗೆ ಕೊಡೋದು ಒಂದೇ ಜಿಲ್ಲೆ. ಅದು ದಯವಿಟ್ಟು ಸುಮ್ಮನೆ ರೊಕ್ಕ ವೇಸ್ಟ್ ಮಾಡ್ಕೋಬೇಡ್ರಿ. ಒಂದು ಜಿಲ್ಲೆಗೆ ಮಾತ್ರ ಸಲ್ಲಿಸ್ರಿ. ಒಬ್ಬ ಅಭ್ಯರ್ಥಿಗೆ ಒಂದು ಜಿಲ್ಲೆಗೆ ಮಾತ್ರ ಅವಕಾಶ ಇದೆ. ಸುಮ್ಮನೆ ಯಾಕೆ 108 ಜಿಲ್ಲೆಗೆ ಹಾಕಿ ಸುಮ್ಮನೆ ಸಮಸ್ಯೆ ಸಿಕ್ಕೊಂಡು ಒದ್ದಾಡ್ತೀರಿ. ಒಂದು ಜಿಲ್ಲೆಗೆ ಸಲ್ಲಿಸ್ರಿ. ನಿಮಗೆ ಬೇಕಾಗಿರೋದು ಒಂದು ಪೋಸ್ಟು. ಎಷ್ಟು ಜಿಲ್ಲೆಗೆ ಸಲ್ಲಿಸ್ರಿ, ಏನು ಮಾಡೋರಿದ್ದೀರಿ ನೀವು? ಓದಿರಂದ್ರೆ ಹೆಂಗೆ ಬೇಕಾದಂಗೆ ಬರಿಬೋದು. ಹೌದಲ್ಲ? ನಿಮಗೆ ಬೇಕಾಗಿರೋದು ಎಷ್ಟು? ಒಂದು ಪೋಸ್ಟು. ನೀವು ಎಷ್ಟು ಜನ ಹಾಕಿದಾರೆ, ಎಷ್ಟು ಜನ ಅಪ್ಲಿಕೇಶನ್ ಹಾಕ್ಲಿಕ್ಕತ್ತಾರ, ಯಾವುದೂ ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಬೇಕಾಗಿರೋದು ಒಂದು ಪೋಸ್ಟು. ದಯವಿಟ್ಟು ಅದಕ್ಕೊಂದಕ್ಕೆ ಮಾತ್ರ ಹೋರಾಡಿ. ಯಾರ ಬಗ್ಗೆನೂ ತಲೆ ಕೆಡ್ಸೋಕೆ ಹೋಗಬೇಡಿ. ಒಂದು ಜಿಲ್ಲೆಗೆ ಸಲ್ಲಿಸಿ. ಎಲ್ಲಿ ಅಪ್ಲಿಕೇಶನ್ ಜಾಸ್ತಿ ಇದೆ ಹಾಗಂತ, ಎಲ್ಲಿ ಅಪ್ಲಿಕೇಶನ್ ಜಾಸ್ತಿ ಇದೆ ಅಲ್ಲಿ ಸಲ್ಲಕ್ಕೆ ಹೋಗಬೇಡಿ. ಕೆಲವೊಂದು ಅಪ್ಲಿಕೇಶನ್ ಕಡಿಮೆ ಇದ್ದಲ್ಲಿ ಯಾರೂ ಹಾಕಿದೇ ಇರ್ಬೋದು, ಅಂಥಲ್ಲಿ ಟ್ರೈ ಮಾಡೋಕ್ಕೆ ಪ್ರಯತ್ನ ಮಾಡಿ. ನೋಡಿ, ನಿಮಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಗೆ ತುಂಬ ಜನ ಇದು ತುಂಬ ಅನುಭವ ಇದೆ ಅಂದ್ಕೊತೀನಿ ನಾನು ಇದರಲ್ಲಿ, ಕಾಂಪಿಟೇಟಿವ್ ಫೀಲ್ಡಲ್ಲಿ. ದಯವಿಟ್ಟು ನಿಮಗೆ ಬೇಕಾಗಿರೋದು ಒಂದು ಪೋಸ್ಟು, ನಿಮ್ಮ ಫ್ಯಾಮ್ಲಿ ಬೇಕಾಗಿರೋದು ಒಂದು ಪೋಸ್ಟು. ಆ ಪೋಸ್ಟಿಗೋಸ್ಕರ ಮಾತ್ರ ಹೊಡೆದಾಡಿ. ಬೇರೆ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಜಾಸ್ತಿ ಹೇಳ್ತಾ ಹೋಗಬಾರ್ದು. ಮುಂದೆ ನೋಡ್ತಾ ಹೋಗೋಣ. ಶುಲ್ಕಕ್ಕೆ ವಿಷಯಕ್ಕೆ ಬರೋದಾದ್ರೆ ಆನ್ಲೈನ್ ಮುಖಾಂತರನೇ ಪಾವತಿಸ್ಬೇಕು ನೀವು. ಸಾಮಾನ್ಯ ಅಭ್ಯರ್ಥಿಗಳಿಗೆ, ಇತರ ಪ್ರವರ್ಗ ಅಭ್ಯರ್ಥಿಗಳಿಗೆ ಪ್ರವರ್ಗ 2A 2B ಥರ್ಡ್ ಬಿ ಅಭ್ಯರ್ಥಿಗೆ 750. ಯಪ್ಪ ದೇವ್ರೆ, ಈ ಅಮೌಂಟ್ ನೋಡಿದ್ರೆ ಗಾಬರಿ ಆಗ್ಬೇಕು. ಈ ಅಮೌಂಟ್ ನೋಡಿ ಕೆಲವ್ರು ಹಾಕೋದು ಬಿಟ್ಬಿಡ್ತಾರೆ. ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ಮುಗಿದೋಯ್ತು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 510. ನಮ್ಮ ಅರ್ಧ ಪೇಮೆಂಟ್ ಇದ್ರಾಗ ತೊಗೊಂಡ್ಬಿಡ್ತಾರೆ ಅವರು. ವಿಕಲಚೇತನ ಅಭ್ಯರ್ಥಿಗೆ ಶುಲ್ಕ ವಿನಾಯಿತಿ ಇದೆ. 40% ಹೆಚ್ಚು ಅಂಗವಿಕಲತೆ ಹೊಂದಿರುವ ಮತ್ತು ಅದಕ್ಕೆ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಂದ ಪ್ರಮಾಣಪತ್ರ ಹೊಂದಿರುವುದು ಕಡ್ಡಾಯ ಆಗತ್ತೆ. ಇದಕ್ಕೆ ವಿಕಲಚೇತನ ಯಾರಾಗಿರ್ತಾರೆ, ಜಿಲ್ಲಾಧಿಕಾರಿ ಪ್ರಮಾಣಪತ್ರ ಹೊಂದಿದ್ರೆ ಅವರಿಗೆ ಶುಲ್ಕದ ವಿನಾಯಿತಿ ಕೊಡ್ತಾರತ್ತ ನೋಡಪ್ಪ. ಗಮನಿಸಿರೋದು ಯಾರ್ಯಾರು ಇದ್ರಂದ್ರೆ ಅದನ್ನು ಸದುಪಯೋಗಪಡಿಸ್ಕೊರಿ. ಯಾಕೆ ಕನ್ನಡ ಬರಬೇಕಂದ್ರೆ ಇದಕ್ಕೆ ನೋಡು. ಯಾರಿಗೆ ಪರ್ಫೆಕ್ಟ್ ಕನ್ನಡ ಬರಲ್ಲ ಅವ್ರಿಗೆ ಇದು ದೊಡ್ಡ ಸಮಸ್ಯೆ. ಕನ್ನಡ ಕಡ್ಡಾಯ ಪರೀಕ್ಷೆ. ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಬಹು ಆಯ್ಕೆ ಮಾದರಿಯ ಪತ್ರಿಕೆಯಾಗಿದ್ದು ಗರಿಷ್ಠ 150 ಅಂಕತ್ ನೋಡು, 150 ಅಂಕ ಒಳಗೊಂಡಿರ್ತದೆ. ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಮಾರ್ಕ್ಸರ ತೊಗೋಬೇಕು ನೀವು. ಅಂದ್ರೆ ಕನ್ನಡ ಅಷ್ಟರ ಮಟ್ಟಿಗಾದ್ರೂ ಗೊತ್ತಿರಬೇಕು. ಕರ್ನಾಟಕ ಹುಟ್ಟಿ ಇಷ್ಟು ಗೊತ್ತಿರಲ್ಲ ಅಂದ್ರೆ ವೇಸ್ಟ್. ಅವರು ಸತ್ತು ಬಿಡೋದು ಚಲೋ. ಅವರು ಇಷ್ಟು 50 ಮಾರ್ಕ್ಸ್ ತೊಗೊಳಿಲ್ಲ ಅಂದ್ರೆ, ಇಲ್ಲಿವರೆಗೂ ಡಿಗ್ರಿವರೆಗೂ PUC ವರೆಗೂ ಕಲಿತು ಕನ್ನಡಕ್ಕೆ 50 ಮಾರ್ಕ್ಸ್ ತೊಗೊಳಿಲ್ಲ ಅಂದ್ರೆ ಅವರಿದ್ದು ಸತ್ತಂಗೆ ಬಿಡ್ರಿ. ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. 50 ಅಂಕ ಗಳಿಸಿದ ಅಭ್ಯರ್ಥಿಗಳು ಆಯ್ಕೆ ಅರ್ಹರಾಗಿರುವುದಿಲ್ಲ. 50 ಅಂಕಕ್ಕಿಂತ ಕಡಿಮೆ ಯಾರು ಗಳಿಸ್ತಾರಲ್ಲ ಅವ್ರಿಗೆ ಆಯ್ಕೆಗೆ ಅರ್ಹ ಮಾಡೋದಿಲ್ಲ. ನಿಮಗೆ ನೆನಪಿರಲಿ. ಆಮೇಲೆ ಮತ್ತೆ ತೆಳಗೊಂದು ಮೆನ್ಷನ್ ಮಾಡ್ರಿ ನೋಡಪ್ಪ. ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಹುದ್ದೆಗೆ ಆಯ್ಕೆ ಪರಿಗಣಿಸುವುದಿಲ್ಲ ಅಂತ. ಉದಾಹರಣೆ ನೋಡಿರಿ, ನಾನು ಎಷ್ಟು ಹಚ್ಚ ಕನ್ನಡ ಮಾತಾಡ್ತೀನಿ ಅಂದ್ರೂ ನನಗೆ ಕನ್ನಡ ಮಿಸ್ಟೇಕ್ ಆಗ್ತದೆ. ಇನ್ನೆಂದೋ ಬರೆಯೋರ ಪರಿಸ್ಥಿತಿ ಏನಾಗಬಾರ್ದು, ನೀವೇ ಯೋಚನೆ ಮಾಡಿರಿ. ದಯವಿಟ್ಟು ಅದಕ್ಕೆ ಕನ್ನಡ ಪ್ರಾಕ್ಟೀಸ್ ಮಾಡಿರಿ. ಭಾಳ ದಿನ ಯಾರು ಕನ್ನಡ ಬಿಟ್ಟಿರಲಿಲ್ಲ ಬರೆಯೋದು ಓದೋದು. ಸ್ವಲ್ಪ ಗ್ರಾಮರ್ ಕಡೆ ಗಮನ ಕೊಡಿರಿ. ಯಾಕಂದ್ರೆ ಗ್ರಾಮರ ಆಮೇಲೆ ಸಂಧಿಗಳು ಅವು ಇವು ಕೇಳ್ತಾರೆ ಜಾಸ್ತಿ. ಮುಂದೆ ಹೇಳ್ತಾ ಹೋಗ್ತೀನಿ. ಸಿಲೆಬಸ್ ಪ್ಯಾಟರ್ನ್ ಐತಿ, ಸ್ವಲ್ಪ ಹೇಳ್ತೀನಿ. ಈಗ ನೋಡೋಣ, ನೆಕ್ಸ್ಟ್ ಅದೇ ಐತಿ. ಇವ್ರಿಗೆ ಏನು ತಿಳಿಸ್ಕೊಟ್ಟಿಲ್ಲ ಇಂಪಾರ್ಟೆಂಟ್ ಕೀ ಪಾಯಿಂಟ್. ಅದಕ್ಕಿಂತ ಇಂಪಾರ್ಟೆಂಟ್ ನೋಡಿದ್ದು ನಿಮ್ಗೆ ಹೇಳಿದ್ನಲ್ಲ, ಸಿಲೆಬಸ್ ಚೇಂಜ್ ಆಗೈತಿ, ಸಿಲೆಬಸ್ ಬೇರೆ ಥರ ಇಟ್ಟರ ಅಂತ. ಅದೇ ನೋಡಿದ್ದು. ಪ್ರಚಲಿತ ಘಟನೆಗಳು ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಕೇಳ್ತಾನಂತ. ಆಮೇಲೆ ದೈನಂದಿನ ಗ್ರಹಿಕೆ ವಿಷಯ ಕೇಳ್ತಾನಂತ. ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಕೇಳ್ತಾನಂತ. ವಿಶೇಷವಾಗಿ ಕರ್ನಾಟಕ ಸಂಬಂಧಿಸಿದ ಭಾರತ ಇತಿಹಾಸ ಕೇಳ್ತಾನಂತ. ಇದು 100 ಅಂಕದತ್ತ ಪ್ರಶ್ನೆ. 2 ಗಂಟೆ ಇರ್ತದೆ ಇದಕ್ಕೆ ಅವಧಿ. ಭಾರತ ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟು ಕೇಳ್ತಾನಂತ. ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು ಮತ್ತು ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸರ್ಕಾರ ಸಂಸ್ಥೆಗಳು ಮತ್ತು ಸಂಬಂಧಿಸಿದ ಉಪಕ್ರಮಗಳು ಒಳಗೊಂಡಿರುತ್ತದೆ ಸಿಲೆಬಸ್ ಇದು. ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತು ವಿಷಯಗಳು ಮತ್ತು ಕರ್ನಾಟಕ ಪರಿಸರ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು.
ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ಇದು. 8th ಅಥವಾ 6th ಯಾರಾದರೂ ಬುಕ್ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರಂದ್ರೆ ಇಷ್ಟು ಹೆಲ್ಪ್ ಆಗ್ತದಲ್ಲ ಅವ್ರಿಗೆ ಹೇಳೋಕ್ಕೆ ಆಗಲ್ಲ. ಅಲ್ಲಿ 60% ಕೆಲಸ ಆದಂಗೆ, ಸಿಲೆಬಸ್ 60% ಮುಗ್ದಂಗೆ. ಅಲ್ಲಿ ಯಾರು 6th PUCವರೆಗೂ ಬುಕ್ಸ್ ಅವ್ರ ಹತ್ರ ಇದ್ದು ಕಲೆಕ್ಟ್ ಮಾಡಿ ಇಟ್ಕೊಂಡಿರಂದ್ರೆ ಅವ್ರು 60% ಕೆಲಸ ಆದಂಗೆ. ಅವಿಟ್ಟು ಓದ್ಬಿಟ್ರೆ ಅಂದ್ರೆ ಇನ್ನೇನು ಪ್ರಚಲಿತ ಘಟನೆಗಳಿಗೂ ಅವು ಬುಕ್ಸ್ ಸಿಗ್ತಾವೆ. ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಬುಕ್ಸ್ ಅದಾವೆ, ಅವಿಟ್ಟು ನೋಡ್ಕೊಂಡ್ರೆ ಮುಗ್ದೋಯ್ತು. ಇನ್ನು ಮುಂದೆ ನೋಡೋಣ ಬರ್ರಿ. ಪ್ರಶ್ನೆ ಪತ್ರಿಕೆ 2 ಐತಿ. ಇದು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಇರ್ತದೆ. ಆಮೇಲೆ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ 2 ತಾಸು ಕೊಟ್ಟಾನ ನೋಡ್ರಿ. ಆರಾಮಾಗಿ ಬರಿಬೋದು ನೀವು ಯೋಚನೆ ಮಾಡಿ. ಒಂದು ಮಾತ್ರ ಹೇಳ್ತೀನಿ ನಾನು ನಿಮ್ಗೆ, ಸಮಯ ಐತಿ, ಟೈಮ್ ಐತಿ, ಅವಕಾಶ ಐತಿ. ಸಿಕ್ಕಿರೋ ಅವಕಾಶನ ಸದುಪಯೋಗಪಡಿಸ್ಕೋರಿ. ಎಷ್ಟಾಗ್ತದಷ್ಟು ಈ 6th PUCವರೆಗೂ ಬುಕ್ ಕಲೆಕ್ಟ್ ಮಾಡ್ಕೊಳ್ಳಿ. ಯಾವ್ಯಾವ ಅನ್ನೋದು ಹೇಳ್ತೀನಿ ನೋಡ್ಬೇಕಂದ್ರೆ, ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ, ಕನ್ನಡ ಸಿಕ್ಕರೆ ಗ್ರಾಮರ ಇವೆಲ್ಲ ತೊಗೊಂಡು ಕಲೆಕ್ಟ್ ಮಾಡ್ಕೊಂಡು ಶಿಸ್ತಾಗಿ ಕೂತು ಓದ್ರಿ. ಇದೇನು ದೊಡ್ಡ ನಾವು ರಾಕೆಟ್ ಸೈನ್ಸ್ ಅಂತೂ ಅಲ್ವೇ ಅಲ್ಲ. ಒಂದು 6 ತಿಂಗಳು ಕಷ್ಟಪಟ್ಟರೆ ಮುಂದೆ 60 ವರ್ಷ ಜೀವನ ಸುಖವಾಗಿರ್ತದೆ. ನೋಡಿರಿ, ಯೋಚನೆ ಮಾಡಿರಿ. ಎಲ್ಲ ನಿಮಗೆ ಬಿಟ್ಟದ, ನಿಮ್ಮ ಕೈಯಾಗೈತಿ. ನಿಮ್ಮ ಬದುಕಿನ ಕೀಲಿಕೈ, ನಿಮ್ಮ ಬದುಕನ್ನು ಬದಲಾಯಿಸ್ಕೊಳ್ಳೋ ಕೀಲಿಕೈ ಎರಡೂ ನಿಮ್ಮ ಕೈಯಲ್ಲೈತಿ. ಹೆಂಗೆ ಬದಲಾಯಿಸ್ಕೋತೀರಿ, ಹೆಂಗೆ ಯೂಸ್ ಮಾಡ್ಕೋತೀರಿ ಅದು ನಿಮಗೆ ಬಿಟ್ಟದ್ದು. ತಿಳಿಸ್ಕೊಡ್ಬೇಕಾದದ್ದು ನಮ್ಮ ಧರ್ಮ ಐತಿ, ತಿಳಿಸ್ಕೊಡ್ತೀನಿ. ಇನ್ನು ಯಾವ್ಯಾವ ಜಿಲ್ಲಾವಾರು ನೋಡೋದಾದ್ರೆ, ಉಳಿದ ಮೂಲ ವೃಂದ ಅಂದ್ರೆ ನಾನು ಹೈದರಾಬಾದ್ ಕರ್ನಾಟಕ. ಇವು ಹೈದರಾಬಾದ್ ಕರ್ನಾಟಕ ಅಲ್ಲ, ನಾನು ಹೈದರಾಬಾದ್ ಕರ್ನಾಟಕ ಪೋಸ್ಟ್ಗಳು ಹಂಚಿಕೆ ಮಾಡ್ಯಾರ ಇವರು. ಬೆಂಗಳೂರು ನಗರಕ್ಕೆ 32 ಕೊಟ್ಟಾರ. ಬೆಂಗಳೂರು ಗ್ರಾಮಾಂತರಕ್ಕೆ 34 ಪೋಸ್ಟ್ ಅದಾವಂತ. ಚಿತ್ರದುರ್ಗಕ್ಕೆ 32, ಕೋಲಾರ 45, ತುಮಕೂರು 73, ರಾಮನಗರ 51, ಚಿಕ್ಕಬಳ್ಳಾಪುರ 42, ಶಿವಮೊಗ್ಗ 31, ಮೈಸೂರು 66 ಹೈಯೆಸ್ಟ್ ಅದಾವ ನೋಡಪ್ಪ ಮೈಸೂರಿಗೆ. ಚಾಮರಾಜನಗರಕ್ಕೆ 55, ಮಂಡ್ಯಕ್ಕೆ 60, ಹಾಸನಕ್ಕೆ 54, ಚಿಕ್ಕಮಗಳೂರಿಗೆ 23, ಕೊಡಗು 6 ಅದ ಬರೆ, ಉಡುಪಿ 22, ದಕ್ಷಿಣ ಕನ್ನಡಕ್ಕೆ 50, ಬೆಳಗಾವಿಗೆ 64. ಯಾರು ಬೆಳಗಾದವ್ರು ಇದ್ರೆ ಅವ್ರಿಗೆ 64 ಪೋಸ್ಟ್ ಸಿಗ್ತಾವೆ ನೋಡಪ್ಪ. ಇನ್ನು ವಿಜಯಪುರದಾಗ, ನಮ್ಮ ಉತ್ತರ ಕರ್ನಾಟಕ ವಿಜಯಪುರದವ್ರು 7 ಪೋಸ್ಟ್ ಅದಾವೆ ನೋಡ್ರಿ. ನೋಡ್ಕೊಂಡು ಅರ್ಜಿ ಸಲ್ಲಿಸ್ರಿ. ನಿಮ್ಗೆ ಯಾವ ಜಿಲ್ಲೆ ಇಂಪಾರ್ಟೆಂಟ್ ಅನ್ನಿಸ್ತದೆ, ಎಲ್ಲಿ ಬೇಕು ಅನ್ನಿಸ್ತದೆ ಅಲ್ಲಿ ನೋಡ್ಕೊಂಡು ನಿಮ್ಗೆ ಹತ್ತಿರ ಯಾವ್ದು ಅನ್ನಿಸ್ತದೆ ಅದಕ್ಕೆ ಅರ್ಜಿ ಸಲ್ಲಿಸ್ರಿ. ಬಾಗಲಕೋಟೆ ನೋಡ್ರಪ್ಪ, ಬಾಗಲಕೋಟದವ್ರು ಯಾರಾದ್ರೂ 22 ಅದಾವ ನೋಡಿ. ಧಾರವಾಡದವ್ರಿಗೆ 12 ಅದಾವ, ಗದಗದವ್ರಿಗೆ 30 ಅದಾವ, ಹಾವೇರಿದವ್ರಿಗೆ 34, ಉತ್ತರ ಕನ್ನಡ 2, ಕೊಪ್ಪಳ 3, ಬಳ್ಳಾರಿ 3, ಬೀದರ್ 5, ಯಾದಗಿರಿ 8, ವಿಜಯನಗರ 3. ಇಷ್ಟು ಪೋಸ್ಟ್ ಅದ ನೋಡು. ನಿಮ್ಗೆ ಯಾವ ಜಿಲ್ಲೆಗೆ ಅನುಕೂಲ ಆಗ್ತದೆ ಅಲ್ಲಿ ಹಾಕೊಂಡ್ಬಿಡ್ರಿ ಅರ್ಜಿ. ಆದಷ್ಟು ಬೇಗ ಹಾಕೋಕ್ಕೆ ಪ್ರಯತ್ನ ಮಾಡಿರಿ. ಕಲ್ಯಾಣ ಕರ್ನಾಟಕದವ್ರು ಯಾರ್ಯಾರು ಇದ್ರೆ ಹೈದರಾಬಾದ್ ಕರ್ನಾಟಕದವ್ರು ನೋಡಿರಿ. ಕಲಬುರ್ಗಿ 67 ಅದ ನೋಡು, ಹೈಯೆಸ್ಟ್ ಇಲ್ಲಿ ಹೈಯೆಸ್ಟ್ ಪೋಸ್ಟ್ ಅದಾವ. ರಾಯಚೂರು 4 ಅದಾವ, ಕೊಪ್ಪಳ 16 ಅದಾವ, ಬಳ್ಳಾರಿ 14, ಬೀದರ್ 19, ಯಾದಗಿರಿ 1 ಐತಿ. ಇನ್ನು ಒಡ್ಕೊಂಡು ಆಗ್ಯದಲ್ಲ ಮೊನ್ನೆ ಬಳ್ಳಾರಿಯಿಂದ ಒಡ್ಕೊಂಡಾಗಿರೋ ಹೊಸ ಜಿಲ್ಲೆ ವಿಜಯನಗರ, ಅವ್ರಿಗೆ 10 ಅದಾವ ನೋಡು ಪೋಸ್ಟ್. ನೋಡ್ಕೊಂಡು ಅರ್ಜಿ ಸಲ್ಲಿಸ್ರಿ. ಎಲ್ಲಿ ಅರ್ಜಿ ಸಲ್ಲಿಸ್ತೀರ ಅನ್ನೋಕ್ಕಿಂತ ಎಷ್ಟು ಓದ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಎಲ್ಲ ನಿಮ್ಮ ಮೇಲೆ ಬಿಟ್ಟೈತಿ. ಮನೆಯವ್ರ ಜವಾಬ್ದಾರಿಯಿಂದ ಕಳಿಸಿರ್ತಾರೆ ಅಂದ್ಬಳಕ್ಕೆ ತಕ್ಕ ಪ್ರತಿಫಲ ಏನಾದ್ರು ಮಾಡಲೇಬೇಕಲ್ಲ, ಮಾಡಿರಿ. ಸ್ವಲ್ಪ ಕಷ್ಟಪಡ್ರಿ, ಏನಾಗಲ್ಲ. ಈ ಕಷ್ಟಪಟ್ರೆ ಮುಂದೆ ಈ 20 ವರ್ಷಕ್ಕೆ ಕಷ್ಟಪಟ್ರೆ ಅಂದ್ರೆ ಮುಂದೆ 60 ವರ್ಷ ಜೀವನ ಸುಖವಾಗಿರ್ತದೆ. ಸಮಯ ಜೊತೆ ಯಾರೂ ಆಟ ಆಡೋಕೆ ಹೋಗ್ಬೇಡ್ರಿ. ಮುಂದೊಂದು ದಿನ ಸಮಯ ನಿಮ್ಮ ಜೊತೆ ಆಟ ಆಡ್ತದೆ ನೋಡಿ. ಮತ್ತೆ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸೋನು. ಮತ್ತು ಮುಂದಿನ ಉದ್ಯೋಗದ ಮಾಹಿತಿ ಒಂದೇ ಭೇಟಿ ಆಗೋನು. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಧಿಕೃತ ವೆಬ್ಸೈಟ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿರಿ. ಕಾಮೆಂಟ್ ಬಾಕ್ಸಲ್ಲಿ ಪ್ರಯತ್ನ ಮಾಡ್ತೀನಿ ಉತ್ತರ ಮಾಡೋಕ್ಕೆ. ಧನ್ಯವಾದಗಳು. ನಮಸ್ಕಾರ.